ನಮಸ್ಕಾರ ವೀಕ್ಷಕರೇ, ಎಸ್ಸಿಎನ್ ಟಿವಿ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಲೋಕ. ನಾಡಿನ ರೈತರ ಏಳಿಗೆಗಾಗಿ ಉತ್ತಮ ಮಳೆ ಬೆಳೆ ಬರಲಿ ಎಂದು ಪ್ರಾರ್ಥಿಸಿ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಅಮ್ಮಾಪುರ ಗ್ರಾಮದ ಶ್ರೀ ಸದ್ಗುರು ರಾಮಲಿಂಗೇಶ್ವರ ಮಠದ ಪೂಜ್ಯರಾದ ಶ್ರೀ ರಾಮಶರಣರು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿರುವ ಶ್ರೀ ಕ್ಷೇತ್ರ ಸಿದ್ಧಿ ಪರ್ವತದ ಶಕ್ತಿ ದೇವತೆ ಅಂಬಾಮಠಕ್ಕೆ ಪಾದಯಾತ್ರೆ ಕೈಗೊಂಡರು. ಸುಮಾರು 137 ಕಿಲೋಮೀಟರ್ಗಳ ಈ ಪಾದಯಾತ್ರೆಯನ್ನ ಶ್ರೀಗಳು 7 ದಿನಗಳಲ್ಲಿ ಪೂರ್ಣಗೊಳಿಸಿದರು. ಈ ಯಾತ್ರೆಯಲ್ಲಿ ಅಮ್ಮಾಪುರ, ವಾಗಣಗೇರ, ಜಾಲಿಬೆಂಚಿ, ಮಂಗಳೂರು, ದೇವರಗುನಾಲ ಸೇರಿದಂತೆ ಸುತ್ತಮುತ್ತಲಿನ 100 ಗ್ರಾಮಗಳ ಭಕ್ತರು ಪಾಲ್ಗೊಂಡಿದ್ದರು. ಬಿಸಿಲು, ಮಳೆ, ಗಾಳಿಯನ್ನ ಲೆಕ್ಕಿಸದೆ ಭಜನೆ, ಕೀರ್ತನೆಗಳನ್ನ ಮಾಡುತ್ತಾ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ಸಾಗಿದರು. ಸಿದ್ಧಿ ಪರ್ವತವನ್ನ ತಲುಪಿದ ನಂತರ ಶ್ರೀರಾಮಶರಣರು ದೇವಿಗೆ ದೀಡು ನಮಸ್ಕಾರ ಹಾಕಿ ವಿಶೇಷ ಪೂಜೆ ಸಲ್ಲಿಸಿದರು. ನಾಡಿನ ರೈತರು ಸುಭಿಕ್ಷವಾಗಿರಲಿ ಎಂದು ದೇವಿಯಲ್ಲಿ ಮನವಿ ಮಾಡಿದರು. ನಂತರ ನೆರೆದಿದ್ದ ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು. ವರದಿ ಗುರುನಾಥ್ ರೆಡ್ಡಿ, ಪೊಲೀಸ್ ಪಾಟೀಲ್, ಜಿಲ್ಲಾ ವರದಿಗಾರರು, ಯಾದಗಿರಿ.